ಕರ್ತನಲ್ಲಿ ಪ್ರಿಯವಾದವರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯ 5ನೇ ವಚನ. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಹೇರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು. ಪ್ರಿಯವಾದವರೇ, ಈ ಈಜುವ ಆಳ ಎನ್ನುವುದು ಏನನ್ನ ಸೂಚಿಸುತ್ತದೆ? ಇದು ಪರಿಶುದ್ಧಾತ್ಮನ ಸಂಪೂರ್ಣ ಆಳ್ವಿಕೆಯನ್ನು ಸೂಚಿಸುವಂತದ್ದಾಗಿದೆ. ಬಲದ ಮೇಲೆ ಬಲ, ಕೃಪೆಯ ಮೇಲೆ ಕೃಪೆ, ಮಹಿಮೆಯ ಮೇಲೆ ಮಹಿಮೆಯನ್ನು ಹೊಂದುವ ಅನುಭವವನ್ನು ಇದು ಸೂಚಿಸುವಂತದ್ದಾಗಿದೆ. ಇಮ್ಮಡಿ ಮಟ್ಟದ ಅನುಭವ, ಮೊಣಕಾಲಿನ ಅನುಭವ, ಸ್ವಂಟದ ಅನುಭವ ಇವೆಲ್ಲವೂ ಮನುಷ್ಯನ ಸ್ವಂತ ಪ್ರಯತ್ನವನ್ನ ತೋರಿಸುತ್ತದೆ. ಆದರೆ ಈ ಈಜುವ ಆಳದ ಅನುಭವವು ಆತ್ಮನ ಸಂಪೂರ್ಣ ಆಳ್ವಿಕೆಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆತನು ನಡೆಸುವಂತ ಒಂದು ಕಾರ್ಯವಾಗಿದೆ. ಆದದ್ದರಿಂದ ಕರ್ತನಾದ ಯೇಸುವಿನಲ್ಲಿ ಈಜುವ ಆಳಕ್ಕೆ ಇಳಿದು ಬಿಡಿ. ಪವಿತ್ರಾತ್ಮನು ನಿಮ್ಮನ್ನು ಸಂಪೂರ್ಣವಾಗಿ ಕಾರ್ಯ ಮಾಡುವವನಾಗಿದ್ದಾನೆ. ನಿಮ್ಮ ಸ್ವಂತ ಬಲ, ಸ್ವಂತ ಹೆಸರು, ಸ್ವಂತ ಜ್ಞಾನ ಎಲ್ಲವೂ ಪರಿಪೂರ್ಣವಾಗಿ ನೀಗಿ ಹೋಗಲಿ. ಪರಿಶುದ್ಧಾತ್ಮನೇ ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಆಳ್ವಿಕೆ ಮಾಡಲಿ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಡುವಾಗ ಈ ಈಜುವ ಆಳದ ಅನುಭವದಲ್ಲಿ ನೀವು ನಿಮ್ಮನ್ನೆಲ್ಲ ಕ್ರಿಸ್ತನನ್ನೇ ಪರಿಪೂರ್ಣವಾಗಿ ಪ್ರಕಟಪಡಿಸುತ್ತೀರಿ. ಕೆಲವು ಸಮಯಗಳಲ್ಲಿ ಪವಿತ್ರಾತ್ಮನೇ ನರಳಾಟದಿಂದ ನಿಮಗಾಗಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟರೆ ಆತನು ನಿಮ್ಮಲ್ಲಿ ಉಕ್ಕಿ ಹರಿಯುವ ಅಭಿಷೇಕದಿಂದ ನಿಮ್ಮನ್ನ ತುಂಬಿಸುವನು. ಈಜುವ ಆಳ ಎನ್ನುವುದು ಆತನ ಆತ್ಮದಿಂದ ಸಂಪೂರ್ಣವಾಗಿ ಮುನ್ನಡೆಸಲ್ಪಡುವುದಾಗಿದೆ. ಅದರಲ್ಲಿ ಸ್ವಂತ ಇಷ್ಟವಾಗಲಿ ಸ್ವಂತ ಆಲೋಚನೆಗಳಾಗಲಿ ಇರುವುದಿಲ್ಲ. ನೀವು ನಿಮ್ಮ ಮನಸ್ಸು ಮತ್ತು ಶರೀರವು ಬಯಸುವ ಕಾರ್ಯಗಳನ್ನು ಮಾಡದೆ ಕರ್ತನ ಆಳ್ವಿಕೆಯಲ್ಲಿಯೇ ಸಂಪೂರ್ಣವಾಗಿ ಮುನ್ನಡೆಸಲ್ಪಡುತ್ತೀರಿ. ಆದುದರಿಂದ ಈ ಅದ್ಭುತವಾದ ಅನುಭವ ಅಂದರೆ ಈಜುವ ಅನುಭವದೊಳಗೆ ಬಂದು ಅದರಲ್ಲೇ ಮುಂದೆ ಸಾಗಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೊಂದಿಗಿದ್ದು ನಿಮಗೆ ಸಹಾಯ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.